ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ರಾಜ್ಯ ಸರ್ಕಾರಕ್ಕೆ ಒಂದು ವರ್ಷ ಆಯಿತು. ಕಾಂಗ್ರೆಸ್ ಅಂದರೆ CM ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ವರ್ಷ ಕಳೀತು. ಈ ವರ್ಷದ ಹರ್ಷ ಏನು ಅಂತ ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಬೆಂಗಳೂರು ಪ್ರೆಸ್ ಕ್ಲಬ್ದಲ್ಲಿ. ಹಾಗೆ ಮಾಡಿದ್ದೇವೆ, ಹೇಗೆ ಮಾಡಿದ್ದೇವೆ ಅಂತ. 2023 ಸಾರ್ವತ್ರಿಕ ಚುನಾವಣೆ ನಡೆಯಿತು. ಸಾರ್ವತ್ರಿಕ ಚುನಾವಣೆಯಲ್ಲಿ 135 ಸೀಟು ಕಾಂಗ್ರೆಸ್ಸಿಗೆ ಬಂತು, ನಿಚ್ಚಳ ಬಹುಮತ. ಪ್ಲಸ್ ಪಕ್ಷೇತರರು ಕೂಡ ಅವರಿಗೆ ಸಪೋರ್ಟ್ ಮಾಡಿದರು. 66 ಸೀಟು BJPಗೆ ಬಂತು, 19 JDSಗೆ ಬಂತು. ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ದಿನ. CM ಕುರ್ಚಿಗಾಗಿ ಇಬ್ಬರ ನಡುವೆ ನಡೆಯಿತು ಗಲಾಟೆ, ಭಾಳ ಸ್ಪರ್ಧಿ. ಹೈ ಕಮಾಂಡು ಯಾರಿಗೆ ಕೊಡಬೇಕು, ಯಾರಿಗೆ ಮಣೆ ಹಾಕಬೇಕು ಅಂತ. ಸಿದ್ದರಾಮಯ್ಯನವರು ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಲೇಬೇಕು, ನನಗೆ ಅವಕಾಶ ಬೇಕೇ ಬೇಕು ಅಂತ ಹಠ ಹಿಡಿದ್ರು. DK ಶಿವಕುಮಾರ್ ನನಗೂ ಬೇಕು ಅಂದರು. ಸುಮಾರು 2-3 ದಿನಗಳ ಕಾಲ ಇದು ಹೀಗೆ ವಾಗ್ವಾದ ನಂತರ ಮೇ 20, 2023 ಒಂದು ಅಂತಿಮವಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು 2ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. DCM ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡಿದರು, ಅವತ್ತು ಪ್ರಮಾಣ ವಚನ ಮಾಡಿದರು. ಮುಂದೆ ಮೇ 27 ಸುಮಾರು 10 ಜನ, ಒಂದು 20 ಜನ ಮೋಸ್ಟ್ಲಿ ಸಚಿವರಾದರು. ಅದೇ ತಿಂಗಳ 10 ದಿನ ಆದಮೇಲೆ ಒಟ್ಟು ಸರ್ಕಾರ ರಚನೆ ಆಯಿತು. ಇವತ್ತು ಆತ್ಮಾವಲೋಕನ ದಿನ. ಇದು ಒಂದು ವರ್ಷ ಕಳೀತು. ನುಡಿದಂತೆ ನಡೆದಿದ್ದೇವೆ ಅನ್ನುವಂಥ ಘೋಷಣೆಯೊಂದಿಗೆ ಇವತ್ತು ಸಿದ್ದರಾಮಯ್ಯನವರು ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ಆದರೆ ಇವರು ನುಡಿದಂತೆ ನಡೆದಿಲ್ಲ, ಇವರ ನಡೆ ಭಯೋತ್ಪಾದ ಕಡೆ, ಈ ರೀತಿ ಇವ್ರ ಸ್ಲೋಗನ್ ಇದೆ BJPಯವರು. ಸರ್ಕಾರದ ಯಾವುದೇ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷಗಳು ಕೂಡ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ವ್ಯವಸ್ಥೆಗಳಿರ್ತವೆ, ಅವತ್ತು ಪೈಪೋಟಿಗಳಿರ್ತವೆ, ಆರೋಪ ಪ್ರತ್ಯಾರೋಪ ಇರ್ತವೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಇಡೀ ರಾಜ್ಯವನ್ನು ಒಂದು ಉತ್ತಮವಾದಂಥ ರೀತಿಯಲ್ಲಿ ತಗೊಂಡು ಹೋಗಬೇಕು, ಅಭಿವೃದ್ಧಿ ಪರ ಚಿಂತನೆಯಲ್ಲಿ ಸಾಗಬೇಕು, ಶಾಂತಿ ನೆಮ್ಮದಿ ಕಾನೂನು ವ್ಯವಸ್ಥೆ ಸಾಗಬೇಕು ಅಂದರೆ ಆಡಳಿತ ಮತ್ತು ಪ್ರತಿಪಕ್ಷಗಳು ತಮ್ಮ ಜವಾಬ್ದಾರಿಗಳನ್ನು ಮೆರಿಬೇಕಾಗತ್ತೆ. ಇವತ್ತು ಅವು ಮರ್ತಿದ್ದಾವೆ. ಆಡಳಿತ ಪಕ್ಷ ಕೂಡ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ 2 ಮಾತಿಲ್ಲ. ಸರ್ಕಾರ ರಚನೆಯಾಗಿದ್ದ ತಕ್ಷಣ ಸಚಿವ ಸಂಪುಟದ ಸಭೆಯಲ್ಲಿ ನಿರ್ಧಾರ ಮಾಡಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಹಂತ ಹಂತವಾಗಿ ಜೂನ್ 12 ಮಹಿಳೆಯರಿಗೆ ಉಚಿತ ಪ್ರಯಾಣ, ನಂತರ ಗೃಹಲಕ್ಷ್ಮಿ, ಇವೆಲ್ಲ ಏನೇನು 5 ಗ್ಯಾರಂಟಿಗಳಿದಾವೆ ಅವೆಲ್ಲ ಕೊಟ್ಟಿದ್ದಾರೆ. ಅದು ಗ್ಯಾರಂಟಿ, ಸರ್ಕಾರದ ಗ್ಯಾರಂಟಿ, ಘೋಷಣೆಯ ಗ್ಯಾರಂಟಿಗಳು ಇವತ್ತು ಕೈ ತಲುಪಿದೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಅಭಿವೃದ್ಧಿ ಪರ ಚಿಂತನೆಯಲ್ಲಿ ಸಾಕಷ್ಟು ಇವತ್ತು ಆರೋಪಗಳಿದ್ದಾವೆ. ಸ್ವತಃ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ, ನಮಗೆ ಅನುದಾನ ಸಿಕ್ಕಿಲ್ಲ ಸಮರ್ಪಕವಾಗಿ, ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ, ಕಾರಣ ಗ್ಯಾರಂಟಿ. ಇಲ್ಲಿ BJP ಅವರು ಏನು ಹೇಳ್ತಾರೆ, ಈ ಗ್ಯಾರಂಟಿಗಳನ್ನು ಕೊಡೋದ್ರಲ್ಲಿ ಖಜಾನೆ ಖಾಲಿ ಇದೆ ಅಂತ. ಖಜಾನೆ ಖಾಲಿಯಾಗಿದೆ ಅಂತ BJP ಅವರು ಹೇಳಿದರೆ, ಖಜಾನೆ ಖಾಲಿಯಾಗಿಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಖಜಾನೆ ತುಂಬಿದೆ ಅಂದರೆ ಏನು? ತೆರಿಗೆ ಹೆಚ್ಚಾಯಿತು, ಎಲ್ಲ ತೆರಿಗೆಗಳನ್ನು ಹೆಚ್ಚು ಮಾಡಿದರು, ಹಾಗೆ ಜನರ ಮೇಲೆ ಹೊರೆ ಹಾಕಿದರು, ಟ್ಯಾಕ್ಸ್ ತುಂಬೋರ ಮೇಲೆ ಹೊರೆ ಹಾಕಿದರು ಅಂತ BJP ಅವರು. ಇನ್ನು ಅಭಿವೃದ್ಧಿ ಪರ ಚಿಂತನೆ ಸರ್ಕಾರಕ್ಕೆ ಇಲ್ಲ, ಇವರು ಓಲೈಕೆಯ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ BJP ಅವರು ಹೇಳ್ತಾರೆ. ಕಾಂಗ್ರೆಸ್ನವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ರಾಜಕಾರಣ ಮಾಡ್ತಾ ಇದ್ದಾರೆ ಧರ್ಮದ ಹೆಸರಿನಲ್ಲಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾರೆ. ಆದರೆ ಒಟ್ಟಾರೆ ಇವತ್ತು ನೋಡಿ, ವಿಧಾನಸಭೆಯಲ್ಲಿ ಭಯೋತ್ಪಾದಕರ ಒಂದು ವ್ಯವಸ್ಥೆ, ವಿಧಾನಸಭೆಯಲ್ಲಿ ನಿಮಗೆ ಇದು ಜನರ ವಿಶ್ವಾಸವನ್ನು ಗಳಿಸುವಲ್ಲಿ 2 ಪಕ್ಷಗಳು ಅಥವಾ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಆಗಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ಇವರ ಕಚ್ಚಾಟ ಹುಚ್ಚಾಟ ಅಲ್ಲ. ವಿಧಾನಸೌಧದಲ್ಲಿ ಭಯೋತ್ಪಾದಕರೇ ಅಂದರೆ ಪಾಕಿಸ್ತಾನಕ್ಕೆ ಘೋಷಣೆ ಹಾಕಿದಾಗ ಮೌನ ಇದ್ದರೆ, ಕೊಲೆಗಳಾದರೂ ಮೌನ ಇದ್ದರೆ, ಸಾಲು ಕೊಲೆಗಳಾದರೂ ಕಾನೂನು ವ್ಯವಸ್ಥೆ ಸರಿ ಇರದೇ ಇದ್ದರೆ ಯಾವ ಸರ್ಕಾರ ಜನರಿಗೆ ಇಷ್ಟ ಆಗುತ್ತೆ? ಮತ್ತು ಇಂಥ ಸರ್ಕಾರವನ್ನು ಕಟ್ಟಿ ಹಾಕುವಂಥ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳು ಸಾಧಿಸಲಿಲ್ಲ ಅಂದರೆ ಈ ಪ್ರತಿಪಕ್ಷಗಳು ಇದ್ದು ಪ್ರಯೋಜನ ಏನು ಪ್ರಯೋಜನ? ಇವತ್ತು JDS ಮತ್ತು BJP ಮೈತ್ರಿ ಪಕ್ಷ ಆಗಿದೆ. ಅಲ್ಲಿ ಸುಮಾರು 85 ಜನ ಇದ್ದಾರೆ, 66 + 19.
ನೀವು ಅವುಗಳನ್ನು ಉಪಯೋಗ ಮಾಡಿಕೊಂಡು ಕಟ್ಟಿ ಹಾಕುವಂಥ ಕೆಲಸ ನೀವು ಮಾಡಲಿಲ್ಲ. ಬರೀ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಹೊರಟ್ರಿ. ಸರ್ಕಾರ ಸಮರ್ಪಕವಾಗಿ ಏನು ಚಿಂತನೆ ಮಾಡಬೇಕು, ಯಾವ ದಿಶೆಯಲ್ಲಿ ನಡೀಬೇಕು ಅದನ್ನು ಮಾಡಲಿಲ್ಲ. ಆರೋಪ ಪ್ರತ್ಯಾರೋಪಗಳ ಮಧ್ಯೆನೇ ಜನ ಎಷ್ಟು ಬೇಜಾರಾಗಿದ್ದಾರೆ ಅಂದರೆ, ಯಾವ ಪಕ್ಷಕ್ಕೆ ನಾವು ಬಹುಮತ ಕೊಟ್ಟರೂ ಉಪಯೋಗ ಇಲ್ಲ ಅಂತ. ಗ್ಯಾರಂಟಿ ಪಡೆದವರು ಉಪಯೋಗ ಮಾಡೋರು ಇವತ್ತು ಕಾಂಗ್ರೆಸ್ಗೆ ಜೈ ಅಂತಿದ್ದಾರೆ. BJPಯ ನಡೆಗೆ ನುಡಿಗೆ ಬೇಜಾರಾಗ್ತಾ ಇದ್ದಾರೆ ಕೆಲವರು. ಇಲ್ಲಿ ಕಾಂಗ್ರೆಸ್ಸಿನ ನಡೆ ನುಡಿ ಸರಿ ಇಲ್ಲ ಅನ್ನುವಂಥ ವಿಚಾರಗಳು. 1 ವರ್ಷ ಕಾಲ ನೀವು ಏನು ಮಾಡಕ್ಕೆ ಹೊರಟಿದ್ದೀರಿ, ಏನು ಮಾಡಬೇಕಿತ್ತು, ಇನ್ನೇನು ಆಗಬೇಕಿತ್ತು. ಬರಗಾಲ, ಜನರಿಗೆ ಸಮರ್ಪಕವಾಗಿ ನೀವು ಕುಡಿಯ ನೀರಿನ ಕೊರತೆ, ಮೇವಿನ ಕೊರತೆ, ಈ ಮಧ್ಯ ನಿಮ್ಮ ಕಚ್ಚಾಟದ ಮಧ್ಯೆ ಅಧಿಕಾರಿಗಳು, ಕೆಲವು ಕಡೆ ಅಧಿಕಾರಿಗಳು ಆರಾಮಿದ್ದಾರೆ. ಅದು ಬರ ಅಂದ್ರೆ ವರ, ಅವರಿಗೆ ಬರ ಅಂದ್ರೆ ಒಂಥರ ವರ ಇದ್ದಂಗೆ ಅಧಿಕಾರಿಗಳಿಗೆ, ಲೂಟಿ ಮಾಡಲಿಕ್ಕೆ, ಭ್ರಷ್ಟತೆ ಮಾಡಲಿಕ್ಕೆ. ಇವತ್ತು ಎಷ್ಟು ಈಗ ಕೇಂದ್ರದಿಂದ ನೀವು ಹಣ ತಗೊಂಡ್ರಿ, ನೀವೇ ಫೈಟ್ ಮಾಡಿ ತಗೊಂಡ್ರಿ, ಸುಪ್ರೀಂ ಕೋರ್ಟ್ ಆರ್ಡರ್ ನಂತರ ಅದು ದುಡ್ಡು ಕೊಟ್ಟರು. ಆ ದುಡ್ಡು ಈಗ ಸಮರ್ಪಕವಾಗಿ ರೈತರಿಗೆ ತಲುಪ್ತಾ ಇದೆನಾ? ಬರಗಾಲ ಇದೆ, ಅದಕ್ಕೆ ಸಮರ್ಪಕ. ಆಮೇಲೆ ಸಚಿವರು ಒಂದು ಕಡೆ ಒಬ್ಬರಾರು ಸಮರ್ಪಕವಾಗಿ ಜಿಲ್ಲೆ ಪ್ರವಾಸ ಮಾಡಿ, ಈ ಮಧ್ಯೆ ಲೋಕಸಭಾ ಚುನಾವಣೆ ಬಂತು, ಆಯ್ತು BJP ಅವರು ಹೋಗಿ ಏನೇನು ವರದಿ ಕೊಡಬೇಕು, ಏನೇನು ಮಾಡಬೇಕು, ಜನರ ಸಾಂತ್ವನ ಹೆಂಗೆ ಹೇಳಬೇಕು, ಅವ್ರು ಮಾಡಲಿಲ್ಲ. ಭಯೋತ್ಪಾದಕರೇ, ಪಾಕಿಸ್ತಾನದಿಂದ ಕೊಲೆ, ಸುಲಿಗೆ, ಗೂಂಡಾಗಿರಿ, ಅವ್ರು ಗೂಂಡಾಗಿರಿ ಸರ್ಕಾರ ಅಂತ ಇದ್ದಾರೆ ಇವತ್ತು BJP ಅವರು. ಇದು ಜನಪರ ಸರ್ಕಾರ ಅಲ್ಲ, ಗೂಂಡಾ ಸರ್ಕಾರ ಅಂತ ಇದ್ದಾರೆ. ಅವ್ರೇನು ಹೇಳ್ತಾರೆ, ನಿಮ್ಮ ರಾಜಕೀಯ ಸರ್ಕಾರ ಇದು, ರಾಜಕೀಯ ಪಕ್ಷಗಳು ನೀವು ಅಂತ, ನೀವು ರಾಜಕೀಯ ಮಾಡ್ತಾ ಹೊರಟಿರಿ, ಜನರನ್ನು ಒಂಥರ ಕುಮ್ಮಕ್ಕೆ ಕೊಡ್ತಾ ಇದ್ದೀರಿ. ಹೀಗೆ ಅಂದರೆ ಇಲ್ಲಿ ಏನು ಅಂದರೆ ವಿಶ್ವಾಸ ಇಲ್ಲ, ಒಂದು ಸಮಗ್ರವಾದಂಥ ಚಿಂತನೆ ಇಲ್ಲ. ರಾಜ್ಯ ಸರ್ಕಾರ ಪ್ರತಿಪಕ್ಷಗಳ ವಿಶ್ವಾಸವನ್ನು ಪಡ್ಕೊಂಡು ಹೇಗೆ ರಾಜ್ಯವನ್ನು ರಾಜ್ಯದ ಜನರಿಗೆ ಯಾವ ರೀತಿಯಾದಂಥ ಹಿತವಾದಂಥ ಸರ್ಕಾರ ಕೊಡಬೇಕು ಅನ್ನುವಂಥ ಒಂದು ಚಿಂತನೆ ಆಗಬೇಕು. ಒಂದು ಧರ್ಮಕ್ಕೆ, ಒಂದು ಜಾತಿಗೆ, ಒಂದು ವ್ಯವಸ್ಥೆಗೆ ಅಂಟಿಕೊಳ್ಳುವಂಥ ಒಂದು ವ್ಯವಸ್ಥೆ ಬಂದಾಗ ಜನ ಅದನ್ನು ಒಪ್ಕೊಳ್ಳೋದಿಲ್ಲ. ಜನಕ್ಕೆ ಏನು ಬೇಕು? ಸಮಗ್ರವಾದಂಥ ಬದಲಾವಣೆ ಬೇಕು, ಸಮಗ್ರವಾದಂಥ ಅಭಿವೃದ್ಧಿ ಬೇಕು, ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಬೇಕು. ಏನೇನು ನಡೀತು ಅನ್ನೋದನ್ನು ನೀವು ಆತ್ಮಾವಲೋಕನೆ ಮಾಡಿಕೊಂಡ್ರೆ ಸಾಕು. ಸಿದ್ದರಾಮಯ್ಯನವರು ಹೇಳುವಂಥದ್ದು, ಗೃಹ ಸಚಿವರು ಹೇಳುವಂಥದ್ದು, ಉಪಮುಖ್ಯಮಂತ್ರಿಗಳು ಹೇಳುವಂಥದ್ದು, ಕೆಲವೊಂದಿಷ್ಟು ಘೋಷಣೆಗಳು, ಕೆಲವೊಂದಿಷ್ಟು ಹಣ, ಕೆಲವಿಷ್ಟು ಅನುದಾನ ಬದಲಾವಣೆ, ಕೆಲವು ಜಮೀನು ಮಾರಾಟ, ಇವೆಲ್ಲ ಏನಾಯಿತು? ಇದು ಚಿಂತನೆ ನಡೀತು ರಾಜ್ಯದಲ್ಲಿ. ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟರೂ ಕೂಡ ಎಷ್ಟರ ಮಟ್ಟಿಗೆ ನೀವು ವಿಶ್ವಾಸವನ್ನು ಸೆಳ್ಕೊಳ್ಬೇಕು ಅಷ್ಟು ಆಗಲೇ ಇಲ್ಲ. ಕಾರಣ ಏನು ಅಂದರೆ ನಿಮ್ಮ ಇನ್ನೊಂದು ಮುಖ, ಇದು ಆಂತರಿಕ ಮುಖ ಬೇರೆ, ಬಹಿರಂಗ ಮುಖ ಬೇರೆ ಸರ್ಕಾರದ್ದು. ಹಂಗಾದಾಗ ಏನಾಗುತ್ತೆ ಗೊತ್ತಾ? ಪ್ರತಿಪಕ್ಷಗಳು ಕೂಡ ಹಾಗೆ ಕಟ್ಟಿ ಹಾಕುವಂಥ ಅಶೋಕ್ ಅವರು ಏನಿದ್ದಾರೆ, ಏನು ಮಾತಾಡ್ತಾರೆ ಪ್ರತಿಪಕ್ಷ ನಾಯಕರು. ಇನ್ನೊಂದು ಇತಿಹಾಸ ಅಂದ್ರೆ ಏನು, ಪ್ರತಿಪಕ್ಷ ನಾಯಕ ಇಲ್ಲದೇನೆ ಅಧಿವೇಶನ ನಡೀತು. ಇದು ನಮ್ಮ ರಾಜ್ಯದ ದುರಂತ. ಇದು ಬಜೆಟ್ ಮಂಡನೆ, ಇಂಥ ಒಂದು ವ್ಯವಸ್ಥೆ ಈ 2023 ಮೇ 20ರಿಂದ 2024 ಮೇ 20ರವರೆಗೆ ನೇಹಾ ಕೊಲೆ, ಅಂಜಲಿ ಕೊಲೆ, ಮೀನಾ ಕೊಲೆ, ಬೇರೆ ಬೇರೆ ಕೊಲೆಗಳು. ಇವತ್ತು ಗೃಹ ಸಚಿವರು ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ, ಅಂಜಲಿ ಕೊಲೆಯನ್ನು ನಾವು CID ಕೊಡ್ತೀವಿ, ನೇಹಾ ಹಿರೇಮಠ CID ಕೊಟ್ಟಿದ್ದೆ. ಹಾಗೆ ಸರಿ, ಓಕೆ. ಅವತ್ತು ಮತ್ತೇನು ಮುಂದುವರೆದು ಏನು ಹೇಳಿದ್ರು, 2022ರಿಂದ 2023ವರೆಗೆ ಎಷ್ಟು ಕೊಲೆ ಆಯಿತು ಅಂದ್ರೆ ಅವರು ಸರ್ಕಾರದಲ್ಲಿ ಎಷ್ಟು ಕೊಲೆ ಆಗೈತಿ ಅಂತ ಹೇಳಿ ಆ ಲೆಕ್ಕಾಚಾರದಲ್ಲಿ ಈ ವರ್ಷದ ಕೊಲೆ ಆಗಬೇಕಾ? ಇದು ಶಾಂತಿ, ನೆಮ್ಮದಿ, ಸರ್ಕಾರ ಚಿಂತನೆ, ಕಾನೂನು ವ್ಯವಸ್ಥೆ, ಕಾನೂನು ಪಾಲನೆ, ಜನರ ರಕ್ಷಣೆ, ಇದು ಸರ್ಕಾರದ ಚಿಂತನೆ. ಈ ರೀತಿ ಆಗಬೇಕಾ? ಒಬ್ಬ ಸಚಿವರು ಸರಿಯಾಗಿ ಸಮರ್ಪಕವಾಗಿ ತಿರುಗಾಡುವಂಥದ್ದು, ಏನಾಯ್ತು, ಏನಿಲ್ಲ, ಏನು ಜನರಿಗೆ ಬೇಕು ಬೇಡಿಕೆಗಳೇನು, ಅಭಿವೃದ್ಧಿ ಏನು. ಇವತ್ತು ಹೇಳ್ತಾರೆ ಏನಿಲ್ಲ ಅಂದರೆ ಉದ್ಘಾಟನೆ ಇಲ್ಲ, ಅಡಿಗಲ್ಲಿಲ್ಲ, ಬರೀ ಘೋಷಣೆ. ಒಂದು ಉದ್ಘಾಟನೆಗಳಾಗಿ ನೋಡಲಿಲ್ಲ, ಒಂದು ಅಡಿಗಲ್ ಸಮಾರಂಭ ಹಿಂದಿನ ಸರ್ಕಾರ ಇರುವಂಥದ್ದನ್ನು ಮಾಡಿದ್ದು ಬಿಟ್ಟರೆ ಬೇರೆ ಏನಿಲ್ಲ. ಬರೀ ಚುನಾವಣೆಗೆ ಗಿಮಿಕ್ ನಡೀತು. ಲೋಕಸಭಾ ಚುನಾವಣೆ 2 ತಿಂಗಳ 3 ತಿಂಗಳ, ಅದರಲ್ಲಿ ಹೊತ್ತು ಆರಂಭದಲ್ಲಿ ಬರಗಾಲ ಬಂತು, ರೈತರ ಆತ್ಮಹತ್ಯೆಗಳು, ಅತ್ಯಾಚಾರಗಳು,
ಭಯೋತ್ಪಾದನೆ, ಇವೆಲ್ಲ ಎಷ್ಟು ಅಟ್ಟಹಾಸಗಳು. ಅದಕ್ಕೆ ಸರ್ಕಾರ ಯಾವಾಗಲೂ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಮುಂಚೂಣಿಯಲ್ಲಿ ಇದ್ದಾಗ ಪ್ರತಿಪಕ್ಷಗಳು ಆಡಳಿತ ಪಕ್ಷವನ್ನು ಎಚ್ಚರಿಸುವಂಥ ಕೆಲಸ ಮಾಡಬೇಕು. ನೀವು ರಾಜಕೀಯ ಮಾಡೋದು, ಅವರು ರಾಜಕೀಯ ಮಾಡೋದು, ಜನ ಏನಾಗ್ತಾರೆ? ಜನಕ್ಕೆ ನಂಬಿಕೆಯಲ್ಲಿ ಸಿಗ್ತಿದೆ, ನೆಮ್ಮದಿಯಲ್ಲಿ ಸಿಗುತ್ತೆ. ಇವತ್ತು 3 ಕೊಲೆಗಳು ಸಾಲು ಹುಬ್ಬಳ್ಳಿಯಲ್ಲಿ 2, ಒಂದೇ ತಿಂಗಳಲ್ಲಿ 3, ಅದು ವಿದ್ಯಾರ್ಥಿನಿಯರು 23, 20 ವರ್ಷ, 16 ವರ್ಷ. ಕೊಡೋದ್ರಲ್ಲಿ ಯುವತಿಯ ಮೀನಾ ಅನ್ನೋ ಯುವತಿಗೆ ರುಂಡ ತೊಗೊಂಡು ಹೋಗ್ತಾರ ಅಂದ್ರೆ ಇದಕ್ಕಿಂತ ಇನ್ನು ಪೊಲೀಸ್ ವ್ಯವಸ್ಥೆ ಏನಾಯ್ತು? ಯಾಕೆ ಹಿಂಗಾಗ್ತಾ ಇದೆ? ಕಾನೂನು ಎಲ್ಲಿದೆ ರಾಜ್ಯದಲ್ಲಿ? ಇದು ಇವತ್ತು ಪ್ರತಿಪಕ್ಷಗಳು ಕೇಳುವಂಥದ್ದು. ಆದರೆ ಪ್ರತಿಪಕ್ಷಗಳು ಮಾಡುವ ಜವಾಬ್ದಾರಿ ಏನು? ಸರ್ಕಾರವನ್ನು ಕಟ್ಟಿ ಹಾಕುವಂಥದ್ದು, ಎಚ್ಚರಿಸುವಂಥದ್ದು, ರಾಜಕೀಯ ಮಾಡುವಂಥದ್ದಲ್ಲ, ನಿಂದನೆ ಮಾಡೋದು. ಈಗ ನೋಡಿ, ದೊಡ್ಡ ಕೇಸ್ ಅಂದರೆ ಪೆನ್ಡ್ರೈವ್ ಕೇಸ್, ಪ್ರಜ್ವಲ್ ಪೆನ್ಡ್ರೈವ್ ಕೇಸ್. ಇವತ್ತು ಏನಾಗಿದೆ? ಆಡಳಿತ ಪಕ್ಷದ ಮೇಲೆ ಕೆಲವೊಂದು ವ್ಯಕ್ತಿಗಳ ಮೇಲೆ ಕೆಲವೊಂದಿಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಯಾವ ನೈತಿಕತೆ ಇರುತ್ತೆ ಮುಂದೆ ಆಡಳಿತ ವ್ಯವಸ್ಥೆ ಮಾಡಲಿಕ್ಕೆ? ಆಮೇಲೆ BJPಯಲ್ಲಿ ಕೂಡ ಏನು ಪ್ರತಿಪಕ್ಷ ನಾಯಕ ಆಗೋದಕ್ಕೆ ಹೊಡೆದಾಟ, ಆ ಅಧ್ಯಕ್ಷರಿಗೆ ಹೊಡೆದಾಟ, ಬಣಗಳು, BJPಯ ಬಡದಾಟ, ಕಾಂಗ್ರೆಸ್ನಲ್ಲಿ CM ಸ್ಥಾನಕ್ಕೆ ಬಡದಾಟ, DCM ಸ್ಥಾನಕ್ಕೆ ಬಡದಾಟ, ಸಚಿವ ಸ್ಥಾನಕ್ಕೆ ಹೊಡೆದಾಟ. ಈಗ ಲೋಕಸಭಾ ಚುನಾವಣೆ ಮುಗಿತು. ನಾಳೆ ಜೂನ್ 4ರ ನಂತರ ಏನು ಮತ ಎಣಿಕೆ ಆದ ಮೇಲೆ ರಿಸಲ್ಟ್ ಏನು ಬರುತ್ತೋ ಗೊತ್ತಿಲ್ಲ. ರಿಸಲ್ಟ್ ಬಂದ ಮೇಲೆ ಎಷ್ಟು ಸಚಿವರು ತಲೆದಂಡ ಆಗ್ತಾವೆ? ಇವರು ಅಂದುಕೊಂಡಂಗೆ 15ರಿಂದ 20 ಕಾಂಗ್ರೆಸ್ಸಿಗೆ ಬಂತು ಅಂದರೆ ಈಗಿನವರೇ ಮುಂದುವರಿಯುವಂಥದ್ದು. ಏನೋ ಈ ಅಕಸ್ಮಾತ್ 8ರಿಂದ 10 ಸೀಟ್ ಬಂತು ಅಂದರೆ ಹೈಕಮಾಂಡ್ ಹೇಳಿದ ಅಡ್ವಾನ್ಸ್ ಆಗಿ ಕೆಲವು ಸಚಿವರಂತೂ ತಲೆದಂಡ ಆಗ್ತಾರೆ. 100% ಸಚಿವ ಸ್ಥಾನ ಹೋಗ್ತವೆ. ಏನು ರಾಜ್ಯದೊಳಗೆ ಕಾಂಗ್ರೆಸ್ನೊಳಗೆ ಏನೋ ಪೂರ್ತಿ ಪ್ರಮಾಣದ ಸಚಿವ ಸಂಪುಟನ ಬದಲಾವಣೆ ಆಗುತ್ತೋ ಗೊತ್ತಿಲ್ಲ. ಆಮೇಲೆ ಮುಖ್ಯಮಂತ್ರಿ ಪೈಪೋಟಿ ನಡೆದಿದೆ. ಈ ಎಲ್ಲ ವ್ಯವಸ್ಥೆಯಲ್ಲಿ ಇವತ್ತು ಅಭಿವೃದ್ಧಿಗೆ ಏನು ಕೊಡಬೇಕು ಕೊಟ್ಟಿದ್ದೀರಿ, ಗಮನ ಕೊಟ್ಟಿದ್ದೀರಿ, ಖಜಾನೆ ಖಾಲಿ ಆಗಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ನುಡಿದಂತೆ ನಡೆದಿದ್ದೇವೆ ಅಂತ ನೀವಂತಿದ್ದೀರಿ, ನಿಮ್ಮ ನಡೆ ರೌಡಿ ಕಡೆ ಅಂತ ಅವ್ರು ಅಂತಿದ್ದಾರೆ. ಯಾರನ್ನೋ ಓಲೈಸುವಂಥ ವ್ಯವಸ್ಥೆ ಆಗ್ಬಾರ್ದಲ್ಲ. ಒಂದು ಆಡಳಿತ ವ್ಯವಸ್ಥೆಗೆ ಬಂದ ಮೇಲೆ ಸಮಗ್ರವಾದಂಥ ಜನ, ಇಡೀ ಕರ್ನಾಟಕದ 7 ಕೋಟಿ ಜನ ನಿಮ್ಮವರೇ, ನಿಮ್ಮ ಆಡಳಿತ ವ್ಯವಸ್ಥೆಯಲ್ಲೇ ಬರೋದು. ಎಲ್ಲರನ್ನೂ ಸರಿ ಸಮಾನವಾಗಿ ತೂಗಿಸ್ಕೊಂಡು ಹೋಗ್ಬೇಕಲ್ಲ. ಇಂಥ ಆಡಳಿತ ಕೊಡ್ಬೇಕು. ಪ್ರತಿಪಕ್ಷಗಳು ಕೂಡ ಸರ್ಕಾರವನ್ನು ಎಚ್ಚರಗೊಳಿಸಬೇಕಾದ್ರೆ ಯಾವುದೇ ಜಾತಿ, ಧರ್ಮ ಇವುಗಳನ್ನು ಇಟ್ಟುಕೊಂಡು ಈ ಆಧಾರವನ್ನು ಇಟ್ಟುಕೊಂಡು ಆಡಳಿತ ಮಾಡೋದು, ಸರ್ಕಾರದ ಕಡೆ ಗಮನ ಕೊಡೋದು, ಕೈ ಬಟ್ ತೋರಿಸೋದಲ್ಲ. ಸಮಗ್ರವಾದ ಚಿಂತನೆ ಪ್ರತಿಪಕ್ಷಗಳಲ್ಲಿ ಇರಬೇಕು, ಆಡಳಿತ ಪಕ್ಷದಲ್ಲಿ ಇರಬೇಕು. ಇಲ್ಲಾಂದ್ರೆ ಏನು ಈ ರೀತಿಯಾಗಿ ಈ ಗ್ಯಾರಂಟಿಗಳು, ನಾಳೆ ಲೋಕಸಭಾ ಚುನಾವಣೆ ನಂತರ ಈ ಗ್ಯಾರಂಟಿಗಳಿಂದ ಆದ ಅನಾಹುತಗಳೇನು? ಇವಕ್ಕೂ ಕೂಡ ಚಿಂತನೆ ಮಾಡಬೇಕಲ್ಲ. ಇವನು ಚಿಂತನೆ ಮಾಡಬೇಕು. ನಾವು ಕೊಡಬೇಕೋ ಬೇಡ, ಮುಂದುವರಿಸಬೇಕೋ ಬೇಡ, ಅಭಿವೃದ್ಧಿಗೆ ಏನಾಗುತ್ತೆ, ಖಜಾನೆಗೆ ಏನಾಗುತ್ತೆ, ಆಡಳಿತ ವ್ಯವಸ್ಥೆಗೆ ಏನಾಗುತ್ತೆ. ಆಡಳಿತ ವ್ಯವಸ್ಥೆಯಲ್ಲಿ ಹಿಡಿತೇ ಇಲ್ಲ ಅಂತಾರೆ. ವೈಫಲ್ಯತೆ ನಿಮ್ಗೆ ತೋರಿಸ್ತಾ ಇದೆ. ಇವತ್ತು ಪೊಲೀಸ್ ಇವತ್ತು ಸಾಲು ಕೊಲೆ ಹಾಕಾಗ್ತಾವೆ, ಗುಂಡಾಗಿರಿ, ಭಯೋತ್ಪಾದನೆ, ಆಮೇಲೆ ಘೋಷಣೆಗಳು ಎಲ್ಲಿ ನಡೀತಾ ಇದ್ದಾವೆ ಅವು ಎಲ್ಲ. ಮತ್ತು ಇದರಿಂದ ಏನು ಅರ್ಥ? ಸರಿ, 1 ವರ್ಷ ಓಕೆ, ಎಲ್ಲ ಕೊಟ್ಟರೂ ಕೂಡ ಜನಕ್ಕೆ ನೆಮ್ಮದಿ ಕೊಡಬೇಕಲ್ಲ. ಅಭಿವೃದ್ಧಿ ಒಂದು ಕಡಿಮೆ ಆದರೂ ಕೂಡ ಜನರಿಗೆ ಅಭಯ ಇರಬೇಕು. ನಿಮ್ಮದು ಯಾವ ಭಯ ಇಲ್ಲದೆ ಭಯಮುಕ್ತವಾದಂಥ ವಾತಾವರಣ ಇರಬೇಕು. ಎಲ್ಲೈತಿ ಇವತ್ತು? ಎಲ್ಲೈತಿ? ಹೆಣ್ಣು ಮಕ್ಕಳನ್ನು ಹೊರಗೆ ಹೋಗುವಂಥ ಪರಿಸ್ಥಿತಿ, ಕಾಲೇಜ್ಗೆ ಹೋಗುವಂಥ ಪರಿಸ್ಥಿತಿ ಏನಾಗೈತಿ? ಪೊಲೀಸ್ ಇಲಾಖೆಗೆ ಯಾಕೆ ಟೇಕ್ಟ್ ಮಾಡ್ತಾ ಇಲ್ಲ? ನೀವು ಏನು ಹೇಳಿದ್ರು ಕೂಡ ಆ ವರ್ಷ ಹಾಗಾಗಿತ್ತು, ಅವ್ರ ಅಧಿಕಾರದಾಗ ಇಷ್ಟಾಗಿತ್ತು, ಇವ್ರ ಅಧಿಕಾರದಾಗ ಹಂಗಾಗಿತ್ತು, ಅವ್ರು ಫೇಲ್ಯೂರ್ ಆಗಿರೋದು ನೀವು ಯಾಕೆ ಫೇಲ್ಯೂರ್ ಆಗಬೇಕು? ಅವರಲ್ಲಿ ಗಡ್ಸಿದ್ದಿಲ್ಲ ಆಡಳಿತ ಮಾಡುವಂಥದ್ದು, ನಿಮ್ಮಲ್ಲಿ ಗಡ್ಸಿಲ್ವಾ? ಪರಿಪೂರ್ಣ ಸರ್ಕಾರ ನಿಮ್ಮದು. BJPಗೆ ಪರಿಪೂರ್ಣ ಸರ್ಕಾರ ಇದುವರೆಗೆ ಇಲ್ಲೇ ಇಲ್ಲ. ನಿಮ್ಮ ಪೂರ್ತಿ ಪ್ರಮಾಣದ ನಿಚ್ಚಳ ಬಹುಮತ ಇದೆ. ಯಾವ ರೀತಿ ಬೇಕಾದ್ರೂ ಡಿಸಿಷನ್ ತಗೊಂಡು ಮಾಡ್ಬೋದು ನೀವು. ಆದ್ರೆ ನಿಮ್ಮ ಡಿಸಿಷನ್ ಯಾವ ಕಡೆ ಹೊರಟಿದೆ? ಇದು ಜನಕ್ಕೆ ಚಿಂತನೆ. ಸೊ ಹಾಗಾಗಿ ನೀವು ಏನೇ ಗ್ಯಾರಂಟಿಗಳು ಕೊಟ್ಟರೂ ಕೂಡ ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದೀರಿ, ನಂಬಿಕೆ ಹೋಗ್ತಾ ಇದೆ. ಇದು ರಾಜಕೀಯ ವಿಶ್ಲೇಷಣೆ, ಇದು ನಂದಲ್ಲ. ಮತ್ತೆ ಜನ ಹೇಳ್ತಕ್ಕಂಥದ್ದು. ಪ್ರತಿಪಕ್ಷಗಳು ಕೂಡ ಹಾಗೇ ಇದ್ದಾವೆ. ಪ್ರತಿಪಕ್ಷ ಅಂದರೆ ಏನು ಗೊತ್ತಾ? ಗಟ್ಟಿಯಾದಂಥ ನಿಲುವಿರಬೇಕು. ಕುಮಾರಸ್ವಾಮಿ ಅವರು ಇರುವಷ್ಟು
BJP ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಇಲ್ಲ. ಸರ್ಕಾರವನ್ನು ಅಂಕಿಅಂಶಗಳ ಪ್ರಕಾರ ಸಿದ್ದರಾಮಯ್ಯನವರು ಮಾತನಾಡುವಂತೆ, DCM ಮಾತನಾಡುವಂತೆ, ಕಾನೂನು ಸಚಿವರು ಮಾತನಾಡುವಂತೆ, ಪ್ರತಿಪಕ್ಷ ನಾಯಕ ಅಂಕಿಅಂಶಗಳು ಸುಮ್ಮನೆ 10 ಕೂಡ 11 ಆಗಬಾರ್ದು. ಹಾಗಾಗಿ ಏನಾಗಿದೆ, ಇವತ್ತು ಕರ್ನಾಟಕದಲ್ಲಿ BJP ಕೂಡ ಜನಮಾನ್ಯತೆಯಲ್ಲಿಲ್ಲ. ಕಾಂಗ್ರೆಸ್ಸು ಗ್ಯಾರಂಟಿಗಳ ಮಾನ್ಯತೆ ಇದೆ, ಆದರೆ ಮನಮಾನ್ಯತೆ ಇಲ್ಲ, ಮನಸ್ಸಿಗೆ ಹಿತ ಅನಿಸಿಲ್ಲ. ಯಾಕೆಂದರೆ ಈ ಭಯ. ಎಲ್ಲೋ ಒಂದು ಕಡೆ ಸರ್ಕಾರ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗ್ತಾ ಇದೆ, ಯಾವುದೋ ಒಂದು ಕಡೆ ನಿಟ್ಟಿನಲ್ಲಿ ಹೊರಡ್ತಾ ಇದೆ, ನುಡಿದಂತೆ ನಡೆದಿದ್ದೀರಿ, ಆದರೆ ನಿಮ್ಮ ನಡೆ ಯಾವ ಕಡೆ ಇದೆ, ಇದು ಚಿಂತನೆ. ಸೊ ಹಾಗಾಗಿ ಈಗಾದರೂ ಸರ್ಕಾರ, ಈಗ ನಾಳೆ ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದ ಮೇಲೆ ಭಾಳಷ್ಟು ಬದಲಾವಣೆ, ರಾಜ್ಯದ ರಾಜಕೀಯರಣ ಭಾಳ ಧ್ರುವೀಕರಣ ಆಗುವಂಥದ್ದು ವ್ಯವಸ್ಥೆ ಇರ್ತಿದೆ. ಏನೇನೋ ಆಗ್ಬೋದು, ಆಗದೇನೇ ಇರಬಹುದು, ನಾವು ಭವಿಷ್ಯ ಹೇಳೋಕ್ಕಂತೂ ಆಗೋದಿಲ್ಲ. ಆದರೆ ಜನ ಹೇಳುವಂಥದ್ದನ್ನು ನೋಡಿದರೆ ಇದೇ ರೀತಿ ಸರ್ಕಾರ ಆಡಳಿತ ನಡೆಸ್ತಾ ಇದ್ದರೆ ಅಭಿವೃದ್ಧಿ ಪರವಾಗಿ ನಾವು ಕೇಳ್ತಾ ಇಲ್ಲ, ಆದರೆ ಕಾನೂನು ಸುವ್ಯವಸ್ಥೆ, ಶಾಂತಿ, ನೆಮ್ಮದಿ ಇದು ಬೇಕಲ್ಲ, ಮುಖ್ಯವಾಗಿ ಬೇಕಾಗಿದ್ದದು. ಅದನ್ನು ಕೊಡುವಂಥ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಜ್ಜೆ ಹಾಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಗೆಜ್ಜೆ ಕಟ್ಕೊಳ್ಬೇಕಾಗಿದೆ. ಯಾರನ್ನೋ ಓಲೈಕೆ ಮಾಡುವಂಥ ವ್ಯವಸ್ಥೆಗೂ ಜಾರಬಾರ್ದು. ಪ್ರತಿಪಕ್ಷಗಳು ಕೂಡ ಹಾಗೆ ಜಾತಿ, ಧರ್ಮ ಆಧಾರವನ್ನು ಇಟ್ಟುಕೊಂಡು ರಾಜಕಾರಣ ಮಾಡೋದು, ಆಡಳಿತ ಪಕ್ಷವನ್ನು ತುಳಿತಕ್ಕಂಥದ್ದು ಅಥವಾ ಅವ್ರ ಮೇಲೆ ಆರೋಪ ಮಾಡುವಂಥದ್ದು ಆಗಬಾರ್ದು. ಒಂದು ಸರ್ಕಾರ ಅಂದರೆ ಆಡಳಿತ ಮತ್ತು ಪ್ರತಿಪಕ್ಷಗಳ ಅದ್ಭುತವಾದಂಥ ಒಂದು ಚಿಂತನೆಯ ಮೇಲೆ ಆಡಳಿತ ಹೋಗುತ್ತೆ, ಆಡಳಿತದ ಹಿಡಿತ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಆದಾಗ ಮಾತ್ರ ನೀವು ಕೊಡುವಂಥ ಗ್ಯಾರಂಟಿಗಳು, ನೀವು ಕೊಡುವಂಥ ಸರ್ಕಾರದ ಆಡಳಿತ ವ್ಯವಸ್ಥೆ ಜನಮಾನ್ಯತೆ ಪಡೀಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಹಿನ್ನಡೆ ಆದರೆ 28 ಸೀಟ್ನಲ್ಲಿ 28 ಕ್ಷೇತ್ರಗಳಲ್ಲಿ ಕನಿಷ್ಠ ಒಂದು 8-10 ಸೀಟ್ ಬಂದುಬಿಟ್ರೆ ಅಥವಾ 8-10 ಕ್ಷೇತ್ರಗಳಲ್ಲಿ ನೀವು ಗೆದ್ದರೆ ಕಾಂಗ್ರೆಸ್ನವರು, ನಿಮ್ಮ ಗ್ಯಾರಂಟಿ ಜೊತೆಗೆ ನಿಮ್ಮ ನಡೆ ಯಾವ ಕಡೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ದಂಗೆ ಆಗುತ್ತೆ. ಸೊ ಹಾಗಾಗಿ ಈಗಾದರೂ ಆಡಳಿತ ಪಕ್ಷ, ಪ್ರತಿಪಕ್ಷಗಳು ಅವ್ರಿಗೂ 1 ವರ್ಷ ಆಯ್ತಲ್ಲ, ನೀವು ಆತ್ಮಾವಲೋಕನೆ ಮಾಡಿಕೊಂಡು ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ಎಡವಿದ್ದೇವೆ, ಎಲ್ಲಿ ನಾವು ಎಡುತ್ತಾ ಇದ್ದೇವೆ, ಈಗೋ ಅಹಂಕಾರ, ಅಹಂ ಇದು ಆಡಳಿತ ವ್ಯವಸ್ಥೆಯಲ್ಲಿ ಇರಬಾರ್ದು. ಯಾಕಂದ್ರೆ ನಿಮಗಿರೋದು ಜನ ಕೊಟ್ಟು, ನೀವು ಜನಪ್ರತಿನಿಧಿಗಳು, ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ನಿಮ್ಮನ್ನು ಪ್ರಭುಗಳನ್ನು ಮಾಡಿದ್ದಾರೆ. ಪ್ರಜೆಗಳ ಹಿತಚಿಂತನೆಯನ್ನು ನೋಡಬೇಕೇನ, ನಿಮ್ಮ ಈಗೋ ಅಲ್ಲ, ನಿಮ್ಮ ಅಹಂಕಾರ ಅಲ್ಲ, ನಿಮಗೆ ತಿಳಿದಂಗೆ ಆಡಳಿತ ಕೊಡೋದಲ್ಲ. ಎಲ್ಲ ಹಂತದಲ್ಲೂ ಕೂಡ ಇನ್ನಷ್ಟು ಮತ್ತಷ್ಟು ಚಿಂತನೆ ಮಾಡಿಕೊಂಡು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ ಒಂದು ಸಮಗ್ರವಾದಂಥ ಕರ್ನಾಟಕದ ಅಭಿವೃದ್ಧಿ ಪರವಾದಂಥ ಚಿಂತನೆಗೆ ಜಾರಿದಾಗ ಮಾತ್ರ ಉತ್ತಮ ಆಡಳಿತ ಸಿಗಲಿಕ್ಕೆ ಸಾಧ್ಯತೆ. ಮುಂಬರುವ 4 ವರ್ಷಗಳಿದ್ದಾವೆ. ಉತ್ತಮವಾದಂಥ ಆಡಳಿತವನ್ನು ಕೊಡುವಂಥದ್ದು, ಸಮನ್ವಯತ ಆಡಳಿತ ಕೊಡುವಂಥದ್ದು, ಸಮಾಧಾನದ ಆಡಳಿತ ಕೊಡುವಂಥದ್ದು, ಶಾಂತತೆ ಆಡಳಿತವನ್ನು ಮತ್ತು ಭಯಮುಕ್ತವಾದಂಥ ವಾತಾವರಣ ಕೊಡುವಂಥದ್ದು, ಸುಂದರ ಸಮಾಜವನ್ನು ಕಟ್ಟುವಂಥ ಸರ್ಕಾರ ಬರಬೇಕು, ಸಿಗಬೇಕು. ಆಸ್ಕ್ ನ್ಯೂಸ್ ಇದೆಲ್ಲರಂತೆಲ್ಲ ನಿಮ್ಮನ್ನು ನಮಸ್ಕಾರ.